ನಮಸ್ಕಾರ. ವಿಶ್ವವಾಣಿ ಯೂಟ್ಯೂಬ್ ವೇದಿಕೆಯ ನೋಡುಗರಿಗೆ ಆತ್ಮೀಯವಾದ ಸ್ವಾಗತ. ಆರೋಗ್ಯಕ್ಕಾಗಿ ಆಯುರ್ವೇದ ಈ ಸರಣಿಯಲ್ಲಿ ಇವತ್ತು ಶಾರೀರಿಕ ವ್ಯಾಯಾಮ ಇದರಿಂದ ಎಲ್ಲ ರೋಗಗಳನ್ನು ತಡಿಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಈ ಚರ್ಚೆಯಲ್ಲಿ ಶ್ರೀ ಪರಮಹಂಸ ಅಥವಾ ಆಯುರ್ಧಾಮ ಬೆಂಗಳೂರು ಶಾಖೆಯ ಡಾಕ್ಟರ್ ವಿದ್ಯಾ ಒಡೆಯರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಚರ್ಚೆಯನ್ನು ಮುಂದುವರಿಸೋಣ. ಸರ್, ವ್ಯಾಯಾಮ ಅಂದರೆ ಏನು ಸರ್? ಓಕೆ, ಇದು ಬೇಸಿಕ್ ಕ್ವಶನ್. ವ್ಯಾಯಾಮ ಅಂದರೆ ಏನು ಅಂತ ಆಯುರ್ವೇದದಲ್ಲಿ ಇದಕ್ಕೆ ಒಂದೇ ಲೈನಲ್ಲಿ ಉತ್ತರ ಕೊಟ್ಬಿಡ್ತಾರೆ. ಶರೀರ ಆಯಾಸಜನಕಂ ವ್ಯಾಯಾಮಂ. ಶರೀರವನ್ನು ಆಯಾಸಗೊಳಿಸುವುದೇ ವ್ಯಾಯಾಮ. ಎಷ್ಟು ಚೆನ್ನಾಗಿ ಹೇಳಿದಾರಲ್ವ? ಒಂದೇ ಲೈನ್ ಉತ್ತರ. ನೀವು ಯಾವುದರಿಂದನೂ ಮಾಡಿ, ಸ್ವಿಮ್ಮಿಂಗ್ ಮಾಡಿ, ಜಾಗಿಂಗ್ ಮಾಡಿ, ಓಡೋಗಿ, ಏನಾದ್ರು ಮಾಡಿ, ಶರೀರವನ್ನು ಆಯಾಸಗೊಳಿಸ್ಬೇಕು. ಅದಕ್ಕೆ ವ್ಯಾಯಾಮ ಅಂತ ಕರೆಯೋದು. ಸೊ ಶರೀರವನ್ನು ದಣಿಸ್ಬೇಕು ಅಂತ. ಹಾಗಾದ್ರೆ ಆಯಾಸಗೊಳಿಸುವುದರಿಂದ ಏನು ಲಾಭ ಇದೆ ಸರ್ ನಮಗೆ ಶರೀರವನ್ನು? ಅದ್ಭುತ. ಆಯಾಸ ಅದೇನು ಒಂದು ಕೆಲಸ ಮಾಡ್ತದ? ಶರೀರವನ್ನು ಆಯಾಸಗೊಳಿಸಿದೆ ಅಂದ್ಕೊಳ್ಳಿ, ಏನಾಗುತ್ತೆ? ಬಾಯಾರಿಕೆ ಆಗುತ್ತೆ, ಹಸಿವು ಚೆನ್ನಾಗಾಗುತ್ತೆ. ಸೊ ಹಸಿವು ಉಂಟಾಗುತ್ತಾ? ತಿನ್ನಬೇಕು ಅನ್ನೋಂಥ ಇಚ್ಛೆ ಬರ್ತದ? ಆಹಾರದ ರುಚಿ ಹೆಚ್ಚಾಗುತ್ತಾ? ಆಹಾರದ ರುಚಿ ಹೆಚ್ಚಾದಾಗ ನಾವು ಎಷ್ಟು ಪ್ರಮಾಣದಲ್ಲಿ ಕರೆಕ್ಟಾಗಿ ಸರಿಯಾದ ಪ್ರಮಾಣದಲ್ಲಿ ತಗೊಂಡ ತಕ್ಷಣ ರಕ್ತ ಚಲನೆ ಎಷ್ಟು ಸ್ಪಷ್ಟವಾಗಿ ಆಗುತ್ತೆ. ಯಾಕಂದರೆ ಓಡಿರ್ತೀರ, ವ್ಯಾಯಾಮ ಮಾಡಿರ್ತೀರ, ಸಣ್ಣ ರಕ್ತನಾಳಗಳು ಕೂಡ ಓಪನ್ ಆಗಿರ್ತವೆ. ಹೃದಯದಲ್ಲಿ ಸೈಡ್ ರಕ್ತನಾಳಗಳು ಕೆಲವು ಇರ್ತವೆ, ಆ ರಕ್ತನಾಳಗಳು ಕೂಡ ಓಪನ್ ಆಗಿರ್ತವೆ. ಸೊ ಇಡೀ ಶರೀರ ನವಚೈತನ್ಯದಿಂದ ತುಂಬ್ತಾ ಇರ್ತದೆ. ಯಾಕಂದರೆ ರಕ್ತ ಪರಿಚಲನೆ ತುಂಬ ಚೆನ್ನಾಗಿರುತ್ತೆ. ಸೊ ರಕ್ತ ಪರಿಚಲನೆ ಚೆನ್ನಾಗಾಯಿತು ಅಂದರೆ ಮನಸ್ಸು ಸದಾ ಉಲ್ಲಸಿತವಾಗಿರ್ತದೆ. ಮನಸ್ಸು ಚೆನ್ನಾಗಿತ್ತು ಅಂದರೆ ಏನು ನೋಡಿದರೂ ಕಲಿಬೋದು. ಸಣ್ಣ ಮಕ್ಕಳು ಯಾಕೆ ಬೇಗ ಬೇಗ ಕಲಿತಾವೆ ಅಂದರೆ, ನೀವು ಸಣ್ಣ ಮಕ್ಕಳನ್ನ ಕರ್ಕೊಂಡೋಗಿ, ಚಿಕ್ಕ ಮಕ್ಕಳನ್ನ ನೀವು ಚೀನಾದ ಜೀವನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಚೈನೀ ಲ್ಯಾಂಗ್ವೇಜನ್ನು ಚಿಟಿಕೆ ಹೊಡೆದ್ರೆ 1 ತಿಂಗಳ ಕಲ್ತ್ಬಿಟ್ಟಿರ್ತಾರೆ. ದೊಡ್ಡ ವಿಷಯನೇ ಆಗಲ್ಲ. ಆಂಧ್ರಕ್ಕೆ ಹೋಗಿ ತೆಲುಗು ಕಲ್ತ್ಬಿಟ್ಟಿರ್ತಾರೆ. ಒಂದು ನೀವು ಎಲ್ಲೆಲ್ಲೋ ಜಾರ್ಖಂಡ್ಗೆ ಹೋಗಿ ಇನ್ಯಾವುದೋ ಭಾಷೆ ಕಲ್ತ್ಬಿಡ್ತಾರೆ. ಸೊ ಯಾವ ಭಾಷೆ ಎಲ್ಲಿ ಇರ್ತೀರೋ ಆ ಭಾಷೆನ ಮಕ್ಕಳು ಯಾಕೆ ಕಲಿತೇವೆ ಅಂದರೆ ಉಲ್ಲಸಿತವಾಗಿ ಮನಸ್ಸು ಇರ್ತದೆ ಅವ್ರು. ಸೊ ಮನಸ್ಸು ಉಲ್ಲಾಸವಾಗಿ ಇತ್ತು ಅಂದರೆ ಕಲಿಕೆ ನಿಮಗೆ ಸಾಮರ್ಥ್ಯ ತುಂಬ ಜಾಸ್ತಿ ಆಗುತ್ತೆ. ಹೆಚ್ಚು ಕಲ್ತ್ರ ಹೆಚ್ಚು ಚೆನ್ನಾಗಿ ಕೆಲಸ ಮಾಡ್ತೀರಾ. ಕೆಲಸ ಮಾಡಿದ ತಕ್ಷಣ ಹೆಚ್ಚು ಚೆನ್ನಾಗಿ ದುಡಿಮೆ ಬರ್ತದೆ. ಜೀವನ ಹೇಗಿರ್ತದೆ? ಚೆನ್ನಾಗಿ ದುಡಿಯೋರು ಜೀವನ ಹೇಗಿರ್ತದೆ? ತುಂಬ ಆ್ಯಕ್ಟಿವ್ ಆಗಿರ್ತದೆ. ಜೀವನ ಚೆನ್ನಾಗಿತ್ತು ಅಂದರೆ, ದುಡಿಮೆ ಚೆನ್ನಾಗಿತ್ತು ಅಂದರೆ ಮನಸ್ಸು ಮತ್ತೆ ನೆಮ್ಮದಿಯಾಗಿ ಆರಾಮ್ ತಣ್ಣಗಿರ್ತೀವಿ. ಯಾವ ಗಲಾಟೆ ಇಲ್ದಂಗೆ ಇರ್ತೀವಿ. ಅದಕ್ಕೆ ಹೋರಾಟ ಅದೆಲ್ಲ ಇರಲ್ಲ. ಸೊ ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದ್ದೀರಾ, ಅದೊಂದು ಆನಂದಮಯ ಅಲ್ವಾ? ನೀವು ಚೆನ್ನಾಗಿರ್ತೀರ, ಕುಟುಂಬ ಚೆನ್ನಾಗಿರ್ತದೆ, ಆರೋಗ್ಯ ಚೆನ್ನಾಗಿರ್ತದೆ. ಇಷ್ಟೆಲ್ಲ ಇದ್ದ ಮೇಲೆ ಬೇರೆ ಕೇಳುತ್ತೆ, ಓಹೋ ಇಂಟರ್ನಲ್ ಜರ್ನಿ ಬೇಕು ಅಂತ ಅನಿಸುತ್ತೆ. ಇಷ್ಟೇ ಸಾಕು, ಎಷ್ಟು ದುಡಿದ್ರು ಇಷ್ಟೇ ಇದೆ ಅಂತ ಗೊತ್ತಾಗುತ್ತೆ. ದುಡ್ಡಲ್ಲಿ ಯಾವ ಸುಖ ಇಲ್ಲ ಅಂತ ಯಾರು ಹೇಳ್ತಾರೆ? ಬಡವ್ರು ಹೇಳ್ತಾರಾ? ಯಾರು ದುಡ್ಡನ್ನು ಹೆಚ್ಚು ಗಳಿಸಿದಾರೋ ಅವ್ರು ಹೇಳ್ತಾರೆ ದುಡ್ಡಲ್ಲಿ ಏನು ಸುಖ ಇಲ್ಲ ಅಂತ. ಬಡವರಿಗೆ ಅದೇ ದೊಡ್ಡದು. ಹಾಗಾಗಿ ಮೊದಲು ಚೆನ್ನಾಗಿ ಗಳಿಸ್ಕೊಂಡು ಆಮೇಲೆ ಇದರಲ್ಲಿ ಏನು ಸುಖ ಇಲ್ಲ, ಒಳಗೆ ಇನ್ನೊಂದು ಏನೋ ಸುಖ ಇದೆ ಅಂಥೇಳಿ ಇಂಟರ್ನಲ್ ಜರ್ನಿ ಸ್ಟಾರ್ಟ್ ಆಗುತ್ತೆ ಜೀವದ ಜೊತೆಗೆ. ಇಂಟರ್ನಲ್ ಜರ್ನಿ ಒಂದು ಸರಿ ಸ್ಟಾರ್ಟ್ ಆದರೆ ಮನುಷ್ಯ ಹುಟ್ಟು ಬಂದಿರೋದೇ ಅದಕ್ಕೆ. ಏನು ಒಂದು ಶಾರೀರಿಕ ವ್ಯಾಯಾಮ ಮಾಡೋದು ಒಂದು ಚೈನ್ಸ್ ಆಫ್ ನೆಕ್ಸ್ಟ್ ಜನ್ರೇಷನ್ ಕೂಡ ಚೆನ್ನಾಗಿ ಉಳ್ಕೊಳ್ತದೆ. ಹಾಗಾಗಿ ವ್ಯಾಯಾಮದ ಮಿತಿನ ಇಷ್ಟಕ್ಕೆ ಅಂತ ಕಟ್ಟಿ ಹಾಕೋದಕ್ಕೆ ಆಗಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ವ್ಯಾಯಾಮದ ಶರೀರವನ್ನು ಆಯಾಸ ಮಾಡೋದ್ರಿಂದ ಅಷ್ಟು ದೊಡ್ಡ ಬೆನಿಫಿಟ್ ಸಿಗುತ್ತೆ. ಸೊ ವ್ಯಾಯಾಮದಿಂದ ನಮ್ಮ ಜೀವನ ಎಷ್ಟು ಚೆನ್ನಾಗಿರುತ್ತೆ ಸರ್. ಹಾಗಾದರೆ ಇದರದ್ದು ಸೈಂಟಿಫಿಕಲಿ ಇದರ ಉಪಯೋಗಗಳು ಹೇಗೆ ಸರ್? ನಾವು ಹೇಗೆ ಬೆನಿಫಿಟ್ ನಾವು ಕಂಡುಕೊಳ್ಬೋದು? ಹೇಗೆ ಆಗುತ್ತೆ ಸರ್? ಓಕೆ, ನಾವು ತಾರ್ಕಿಕವಾಗಿ ನೋಡೋದಾದರೆ, ಇದನ್ನ ಸೈಂಟಿಫಿಕಲಿ ನೋಡೋದಾದರೆ ನೋಡಿ, ಆಚಾರ್ಯ ಏನು ಹೇಳಿದರು? ಶರೀರ ಆಯಾಸಜನಕಂ ಅಂತ ಹೇಳಿದರು. ನಾವೇನು ಮಾಡ್ತಾಯಿದ್ದೀವಿ? ಮನೋ ಆಯಾಸಜನಕಂ. ಇವತ್ತೆಲ್ಲ ಮಾಡ್ತಾ ಇರೋದೇನು? ಶರೀರವನ್ನು ಆಯಾಸಗೊಳಿಸ್ತಿಲ್ಲ. ಊಟ ಮಾಡೋದು, ಕೂತ್ಕೊಳ್ಳೋದು, ಎದ್ದಡ್ಡಾಡಕ್ಕೆ ವೆಹಿಕಲ್ ಬೇಕು, ಸುಮ್ಮನೆ ಏನು ಶರೀರವನ್ನು ಆಯಾಸ ಮಾಡೋಂಗೇ ಇಲ್ಲ. ಮನಸ್ಸನ್ನು ಮಾತ್ರ ಇರ್ರಾಬರ್ರಿ ಆಯಾಸ ಮಾಡ್ತೀವಿ. ಮನಸ್ಸನ್ನು ಆಯಾಸ ಮಾಡಲೇಬಾರ್ದು. ಸೊ ಮನಸ್ಸನ್ನು ಆಯಾಸ ಮಾಡದೇ ಇರುವಂತಹ ಇದನ್ನು ಆಯಾಸಗೊಳಿಸೋದು, ಆಯಾಸ ಮಾಡಬೇಕಾಗಿರೋಂಥ ಶರೀರವನ್ನು ಹಾಗೆ ಇಟ್ಕೊಳ್ಳೋದು. ಇದರಿಂದ ಅಪಾಯಗಳನ್ನು ನಾವು ಚೆನ್ನಾಗಿ ತಂದ್ಕೊತಾ ಇದ್ದೀವಿ. ಇರಲಿ, ಲಾಜಿಕಲಿ ಏನಾಗುತ್ತೆ ಅಂತ ನೋಡೋಣ. ಈ ವ್ಯಾಯಾಮ ಮಾಡಿದ ತಕ್ಷಣ ಏನಾಗುತ್ತೆ? ಆಚಾರ್ಯರು ಏನು ಹೇಳ್ತಾರೆ ಅಂದರೆ, ನಿಮಗೂ ಎಲ್ರಿಗೂ ಅರ್ಥ ಆಗುತ್ತೆ, ಆಚಾರ್ಯರು ಹೇಳಿರೋದು ಅರ್ಥ ಆಗುತ್ತೆ. ಈಗ ನಾವು ಒಂದು ಗಿಡವನ್ನು ನೀರು ಹಾಕಿ, ಗೊಬ್ಬರ ಹಾಕಿ, ಇದಕ್ಕೆ ಏನು ಬೇಕು ಎಲ್ಲದನ್ನು ಕೊಟ್ಟು ರೂಮ್ ಒಳಗೆ ಇಟ್ಕೊಂಡ್ಬಿಟ್ಟಿದ್ದೀವಪ್ಪ. ಈ ಕೊತ್ತೊಂದಿಲ್ಲಿ ಇಟ್ಕೊಂಡಿದ್ದೀವಿ, ಬೆಳೀತದ? ಬೆಳೆಯಲ್ಲ. ಅದು ಒಂದಿನ ಸ್ವಲ್ಪ ಹಳದಿ ಆಗುತ್ತೆ, ಆಮೇಲೆ ಎಲೆ ಉದುರ್ತವೆ, ಸತ್ತ ಹೋಗ್ತದೆ. ಯಾಕೆ? ಬಿಸಿಲು ಬೇಕು ಅದಕ್ಕೆ. ಬಿಸಿಲಿದ್ರೆ ಏನಾಗುತ್ತೆ? ಬಿಸಿಲಿದ್ರೆ ಎಲೆಯ ಮೇಲ್ಭಾಗದಲ್ಲಿ, ಈ ಎಲೆಗಳ ಮೇಲ್ಭಾಗ ಏನಿರ್ತದೆ, ಇಲ್ಲಿ ಓಪನ್ ಪೋರ್ಸ್ ಇರ್ತವೆ, ಸ್ಟೊಮ್ಯಾಟೊ ಅಂತ. ಬಿಸಿಲು ಆ ನೀರನ್ನು ಹೀರ್ಕೊಳ್ತದೆ. ಅದರಿಂದ ಅಲ್ಲಿ ಹೀರಿದ ತಕ್ಷಣ ಏನಾಗುತ್ತೆ?
ಮೇಲಿನಿಂದ ಬಿಸಿಲು ನೀರು ಹೀರ್ತು ಅಂದರೆ ಬೇರಿನಿಂದ ನೀರನ್ನು ಎಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತದೆ ಅದು, ಹೌದಲ್ವಾ? ಸೊ ಪೋಷಕಾಂಶಗಳು ಮೇಲಕ್ಕೆ ಬರಬೇಕು ಅಂದರೆ ಇದು ಹೊರಗೆ ಕೊಡಬೇಕು. ಹಾಗೆ ಇದನ್ನು ವ್ಯಾಯಾಮಾತ್, ಊಷ್ಮಣಾತ್, ತೈಕ್ಷ್ಣಾತ್, ಈ 3 ಇಂಪಾರ್ಟೆಂಟ್. ವ್ಯಾಯಾಮಾತ್ ನಾವು ಮಾತಾಡಿದ್ವಲ್ಲ, ಶರೀರ ಆಯಾಸ ಜನಕಮ್ಮೆ. ಸೊ ವ್ಯಾಯಾಮ ಮಾಡೋದ್ರಿಂದ ನಮ್ಮ ಬೆವರು ಗ್ರಂಥಿಗಳು ಓಪನ್ ಆಗ್ತವೆ, ಹೊರಗೆ ಹೋಗ್ತದೆ ಬೆವರು. ಹೊರಗೆ ಹೋದ ತಕ್ಷಣ ಏನಾಗುತ್ತೆ, ಕರುಳು ಜಠರದಲ್ಲಿರ್ತಕ್ಕಂತಹ ಪೋಷಕಾಂಶಗಳು ರಕ್ತಕ್ಕೆ ನುಗ್ಗಿ ಮತ್ತೆ ಚರ್ಮದ ಕಡೆ ಬರೋಕ್ಕೆ ನೋಡ್ತಾವೆ, ಹೌದಾ? ಹೇಗೆ ಎಲೆ ಹಿಂಗೆ ಮೇಲೆ ಎಳ್ಕೊಳ್ತದೆ ಹಾಗೆ. ಸೊ ಶರೀರವನ್ನು ಆಯಾಸ ಮಾಡಿದ ತಕ್ಷಣ ಇದು ಒಳಗೆ ಎಳ್ಕೊಳ್ತದೆ. ಹಾಗಾಗಿ ವ್ಯಾಯಾಮಾತ್ ಅಂತ ಹೇಳಿದ್ರು. ಊಷ್ಮಣಾತ್, ಬಿಸಿ ಬೇಕು. ಬಿಸಿ ಇಲ್ಲ ಅಂದರೆ, ಬಿಸಿ ಇಲ್ಲ ನಮ್ಮ ಬಾಡಿನ ಬಿಸಿನ ಹೊರಗೆ ಹಾಕಲಿಲ್ಲ ಅಂದರೆ ಅವಾಗಲೂ ಕೂಡ ಹೀರ್ಕೊಳ್ಳಲ್ಲ. ಸೊ ವ್ಯಾಯಾಮ, ಊಷ್ಮಣಾತ್, ತೈಕ್ಷ್ಣಾತ್ ಇದಿದ್ರೆ ಮಾತ್ರ ನಮ್ಮ ಊಟ ಯಾವ್ಯಾವ ಭಾಗಕ್ಕೆ ಮುಟ್ಟಬೇಕೋ ಆಯಾ ಭಾಗಕ್ಕೆ ಮುಟ್ಟುತ್ತೆ. ಇಲ್ಲಿ ಇನ್ನೆರಡು ಸಂಗತಿಗಳನ್ನು ಆಚಾರ್ಯ ಹೇಳ್ತಾರೆ. ಹಿತಾಚರಣ ಅಂತ ಹೇಳ್ತಾರೆ. ಒಂದು ವೇಳೆ ಇದನ್ನೇ ಮಾಡಿ ಅಹಿತ ಆಚರಣ, ಕೆಟ್ಟದ್ದು ತಿಂದ್ವಿ ಅಂದರೆ ಕೆಟ್ಟ ಪರಿಣಾಮವನ್ನು, ಕೆಟ್ಟ ಆಹಾರ ಶರೀರಕ್ಕೆ ಸೇರಿಬಿಡ್ತದೆ. ಹಾಗಾಗಿ ಅದನ್ನು ಮಾಡಬಾರ್ದು. ಎರಡನೇದು ವಾಯುಶ್ಚೋ ನಿಗ್ರಹಾತ್, ಅಂದರೆ ವಾಯು ಅಂದರೆ ಮನಸ್ಸಲ್ವಾ? ಮನಸ್ಸು ಹೌದು, ನಮ್ಮ ವಾಯು ಪಂಚಪ್ರಾಣಗಳದ್ದು ಅದೆಲ್ಲವು. ಸೊ ಮನಸ್ಸನ್ನು ವಾಯು ಅಂತ ಹೇಳ್ತಾರೆ. ಸೊ ಈ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋದು, ಸೊ ಶುದ್ಧವಾದಂತ ತಿನ್ನೋದು, ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋದು, ಜೊತೆಗೆ ವ್ಯಾಯಾಮವನ್ನು ಮಾಡೋದು. ಹಾಗಾಗಿ ಈ ವ್ಯಾಯಾಮ ಮಾಡೋದ್ರಿಂದ ಅದು ಹೀರ್ಕೊಡ್ತದೆ ಕರುಳಿನಿಂದ. ಯಾರಿಗೆ ಹಸಿವಿಲ್ಲ, ನಂಗೆ ಕರುಳು ಹೀರ್ಕೊಳ್ಳಲ್ಲ, ಜೀರ್ಣ ಆಗಲ್ಲ ಅಂತಿರೋ, ನಾಳೆಯಿಂದ ಸ್ವಿಮ್ಮಿಂಗ್ ಹೋಗಿ. ನೀವು ಸ್ವಿಮ್ಮಿಂಗ್ ಈಸಿ ಹೊರಗೆ ಬಂದರೆ ಅಂದರೆ ಇದೇನಾರು ತಿನ್ನಬೇಕು ಅನ್ಸಲ್ವ? ಚೆನ್ನಾಗಿ ಹೊಟ್ಟೆ ಸಿಗುತ್ತೆ ಸ್ವಿಮ್ ಮಾಡಿದ ತಕ್ಷಣ. ಯಾಕೆ? ಶರೀರ ಆಯಾಸ ಆಗಿರ್ತದೆ. ಒಳ್ಳೆ ಬೆಸ್ಟ್ ಎಕ್ಸಸೈಸ್ ಅಂದರೆ ಆಯಾಸ. ಸೊ ಯಾವಾಗ ಮಸಲ್ಸು ಇದೆಲ್ಲ ಆಯಾಸ ಆಗಿ ಬೆವರು ಹೊರಗೋಯ್ತು, ಹಸಿವು ತಂತಾನೇ ಹೆಚ್ಚಾಗ್ತದೆ. ಅದು ಹೆಚ್ಚಾಯಿತು ಅಂದರೆ ಉಳಿದ ಪ್ರೋಸೆಸ್ ಏನೇನು ಆವಾಗಲೇ ಹೇಳಿದ್ನಲ್ಲ, ಆ ಎಲ್ಲ ಪ್ರೋಸೆಸ್ಗಳು ಸಹಜವಾಗಿ ನಡೆಯುತ್ತೆ. ಇದೇ ಇದರ ವೈಜ್ಞಾನಿಕ ಕಾರಣ. ವ್ಯಾಯಾಮಾತ್, ಊಷ್ಮಣಾತ್, ತೈಕ್ಷ್ಣಾತ್, ಹಿತಾಚರಣಾತ್, ವಾಯುಶ್ಚೋ ನಿಗ್ರಹಾತ್. ಹಿಂಗಿದ್ರೆ ಜೀವನ ಅದ್ಭುತವಾಗಿರ್ತದೆ. ಸರ್, ಹಾಗಾದ್ರೆ ವ್ಯಾಯಾಮನ ಯಾರು ಮಾಡೋದಂದ್ರೆ ಯೋಗ್ಯರು ಯಾರಲ್ಲ, ಹಾಗಾದ್ರೆ ಯಾರು ಮಾಡಬಾರದು ಸರ್? ಯೋಗ್ಯರು ಯಾರು ಹಾಗೂ ಯಾರು ಮಾಡಬಾರ್ದು ಸರ್? ನಾನೊಂದು ಆವಾಗಲೇ ಪಾಯಿಂಟ್ ಹೇಳಿದೆ, ಶರೀರವನ್ನು ಆಯಾಸ ಮಾಡೋ ಬದಲು ಮನಸ್ಸನ್ನು ಆಯಾಸಗೊಳಿಸ್ಕೊತಾ ಇದ್ದೀವಿ ಅಂತ. ಸೊ ಮನಸ್ಸನ್ನು ವಾಯುಶ್ಚೋ ನಿಗ್ರಹಾತ್ ಅಂದರೆ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಳ್ಳಿ ಅಂತ ಆಚಾರ್ಯರು ಹೇಳಿದ್ದಾರೆ. ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಂಡ್ರೆ ಮಾತ್ರ ಈ ಎಲ್ಲ ಪ್ರೋಸೆಸ್ಗಳಿಗೆ ಅರ್ಥ ಇದೆ. ಮನಸ್ಸನ್ನು ತುಂಬ ಆ್ಯಂಗ್ಸಿಯಸ್ ಆಗಿ ಇಟ್ಕೊಂಡ್ರೆ ಅಮೃತ ಉಂಡ್ರು ಹಾಳು ಮಾಡೋಕ್ಕತ್ತದು, ಹೌದಾ? ಮನಸ್ಸು ಯಾವಾಗ ಸ್ವಚ್ಛ ಇರಲ್ಲ ಅಥವಾ ಮನಸ್ಸು ಯಾವಾಗ ಶಾಂತವಾಗಿರಲ್ಲ, ಅಂತಹ ಕಂಡೀಷನ್ನಲ್ಲಿ ವ್ಯಾಯಾಮ ಮಾಡಬಾರ್ದು. ಮೊದಲನೇದಾಗಿ ಯಾವ್ಯಾವ ಸಂದರ್ಭ ನೋಡೋಣ. ನಮಗೆ ಯಾವುದೋ ಕಾಯಿಲೆ ಬಂದುಬಿಟ್ಟಿದೆ, ಮನಸ್ಸು ಹೆಂಗಿರ್ತದೆ? ಜ್ವರ ಬಂದುಬಿಟ್ಟಿದೆ, ಒಂದು ಎಕ್ಸಾಂಪಲ್, ಜ್ವರ ಬಂದುಬಿಟ್ಟಿದೆ, ವೈಚಿತ್ಯ ಅಂತೀವಿ ನಾವು, ಅರತಿ ಗ್ಲಾನಿ ಅಂತೀವಿ. ಅಂದರೆ ವೈಚಿತ್ಯ ಅಂದರೆ ಏನು ಕೇಳೋದು ಬೇಡ, ನೋಡೋದು ಬೇಡ, ಮಾತಾಡೋದು ಬೇಡ ಅಂತ ಹೇಳ್ತೀವಿ. ಸೊ ಕಾಯಿಲೆ ಬಿದ್ದವರು ಯಾರು ವ್ಯಾಯಾಮವನ್ನು ಮಾಡೋಕ್ಕೆ ಹೋಗಬಾರ್ದು, ಅಲ್ಲಿ ವಿಶ್ರಾಂತಿ ಬೇಕು. ಮತ್ತಿನ್ಯಾರು ಮಾಡಬಾರ್ದು? ವೃದ್ಧರು, ತುಂಬ ವಯಸ್ಸಾಗಿದೆ ಅವರಿಗೆ, ವಯಸ್ಸಾದಂಥವ್ರಿಗೆ ಧಾತುಗಳು ದುರ್ಬಲಗೊಂಡಿರ್ತದೆ. ಅವರು ನಾನು ಜಾಗಿಂಗ್ ಮಾಡಿ ಇದನ್ನು ಮಾಡ್ತೀನಿ ಅಂದರೆ ಧಾತುಗಳು ಹಾಳಾಗುತ್ತೆ ಹೊರತು ಹಸಿವು ಉತ್ಪತ್ತಿ ಆಗಲ್ಲ. ಯಾಕಂದರೆ ಅದು ಹ್ರಿಯಮಾನ ಅವಸ್ಥೆಯಲ್ಲಿರ್ತದೆ, ಕ್ಷೀಣ ಆಗ್ತಾ ಇರ್ತದೆ. ವ್ಯಾಯಾಮ ಮಾಡಿ ಗಟ್ಟಿ ಮಾಡ್ಕೊಳಕ್ಕೆ ಬರಲ್ಲ. ನನಗೆ 90 ವರ್ಷ ಆಗಿದೆ, 99 ವರ್ಷ ಆಗಿದೆ, ನಾನು ಇನ್ನೂ ವ್ಯಾಯಾಮ ಮಾಡಿ ಗಟ್ಟಿ ಇಲ್ಲ, ಅದು ಹ್ರಿಯಮಾನ ಅವಸ್ಥೆಯಲ್ಲಿರ್ತದೆ, ಖರ್ಚಾಗುತ್ತಷ್ಟೇ, ಸಂಗ್ರಹ ಆಗೋದಿಲ್ಲ. ವೃದ್ಧರು ಮಾಡಬಾರ್ದು, ರೋಗಿಗಳು ಮಾಡಬಾರ್ದು. ರಾತ್ರಿ ನಿದ್ದೆಗೆಟ್ಬಿಟ್ರೆ, ಇದು ಇಂಪಾರ್ಟೆಂಟ್. ಇವತ್ತು ರಾತ್ರಿ ನಿದ್ದೆಗೆಟ್ಟಿದ್ದೀನಿ, ನಾಳೆ ಕಡ್ಡಾಯವಾಗಿ ವ್ಯಾಯಾಮ ಮಾಡಬಾರ್ದು. ನಾಳೆ ಬೆಳಗಿನ ಟೈಮು ರಾತ್ರಿ 8 ತಾಸು ನಿದ್ದೆ ಮಾಡೋದನ್ನು ನಾವು ತಪ್ಪಿಸ್ಕೊಂಡು 1 ತಾಸು ನಿದ್ದೆ ಮಾಡಿದ್ದೀವಿ ಅಂದರೆ ಉಳಿದ 7 ತಾಸನ್ನು ಕಂಪೆನ್ಸೇಟ್ ಮಾಡಬೇಕಲ್ಲ. ಇಲ್ಲಿ 7 ತಾಸು ಹಗಲೊತ್ತು ನಿದ್ದೆ ಮಾಡಬಾರ್ದು, ಅದರ ಅರ್ಧ 3.5 ತಾಸು ಹಗಲೊತ್ತು ನಿದ್ದೆ ಮಾಡಿ ಎದ್ದೇಳಬೇಕು. ಆವಾಗ ಮಾತ್ರ ಅದು ಕಂಪೆನ್ಸೇಟ್ ಆಗುತ್ತೆ ಹೊರತು ನಿದ್ದೆನೇ ಕಾಂಪೆನ್ಸೇಷನ್ನೇ ಹೊರತು ಯಾವುದೇ ಮಾತ್ರೆಯಿಂದ ಆಗಲ್ಲ. ಹಾಗಾಗಿ ರಾತ್ರಿ ನಿದ್ದೆಗೆಟ್ಟವರು ಬೆಳಿಗ್ಗೆ ವ್ಯಾಯಾಮ ಮಾಡಿದರೆ ಮಸಲ್ಸ್ ಟಿಯರ್ ಆಗ್ತವೆ, ಹಾಳಾಗ್ತವೆ, ಲಿಗಮೆಂಟ್ಗಳು ಹಾಳಾಗ್ತವೆ. ಅದು ಮಾಡಬಾರ್ದು. ಮಲಬದ್ಧತೆ ಇದೆ, ಮಲಬದ್ಧತೆ ಇದ್ಕೊಂಡು ವ್ಯಾಯಾಮ ಮಾಡೋಕ್ಕೆ ಹೋದರೆ ಆ ವಾಯು ಎತ್ತಬೇಕತ್ತ ನುಗ್ಗುತ್ತೆ. ಯಾಕಂದರೆ ಗ್ಯಾಸ್ ಪಾಸ್ ಆಗಿರಲ್ಲ, ಮಲಬದ್ಧತೆ ಹಾಗೇ ಇದೆ, ವೇಸ್ಟ್ ಹಾಗೇ ಇದೆ. ಮಲವೇ ರಕ್ತಕ್ಕೆ, ಮಲದ ಅಂಶವೇ, ಮಲವೇ ಅಲ್ಲ, ಮಲದ ಅಂಶವೇ ಕೆಟ್ಟ ಅಂಶ, ಅದೇ ರಕ್ತಕ್ಕೆ ಸೇರಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ರಕ್ತ ಅಶುದ್ಧಿ ಆಗ್ತದೆ, ಆದರೂ ಮಾಡಬಾರ್ದು. ಇನ್ನೊಂದು ಅಜೀರ್ಣ, ಜೀರ್ಣ ಆಗಿಲ್ಲ ನನ್ನ ಆಹಾರ, ಆವಾಗ ವ್ಯಾಯಾಮ ಮಾಡಿದ್ರೆ ಏನಾಗುತ್ತೆ? ಬೆವರು ಹೊರಗೆ ಹೋಗುತ್ತೆ, ಅಜೀರ್ಣವನ್ನೇ ಎಳ್ಕೊಂಡ್ಬಿಡ್ತದೆ. ಯಾವುದು ವೇಸ್ಟ್ ಅಂತ ಅಂದ್ಕೊಂಡಿರ್ತೀವೋ ಅದನ್ನೇ ಶರೀರ ಎಳ್ಕೊಳ್ತದೆ, ಆವಾಗಲೂ ಡ್ಯಾಮೇಜ್ ಮಾಡುತ್ತೆ. ಹಾಗಾಗಿ ಕೆಲವು ಸನ್ನೆಗಳಿವೆ. ನೀವು ಉತ್ಸಾಹದಿಂದ ಇದ್ದೀರಿ, ಚೆನ್ನಾಗಿ ನಿದ್ದೆ ಆಗಿದೆ, ಬೆಳಗ್ಗೆ ಮೋಷನ್ ಆಗಿದೆ, ವ್ಯಾಯಾಮ ಮಾಡಿ. ಒಟ್ಟಾರೆ ಗುರುತಿಸ್ಬೇಕು ಅಂದರೆ ನನಗೆ ಒಳ್ಳೆ ನಿದ್ದೆ ಆಗಿದೆ, ಚೆನ್ನಾಗಿ ಜೀರ್ಣ ಆಗಿ ಬೆಳಗ್ಗೆ ಮೋಷನ್ ಆಗಿದೆ, ಆ್ಯಕ್ಟಿವ್ ಆಗಿದ್ದೀನಿ, ಇವತ್ತು ವ್ಯಾಯಾಮ ಮಾಡಬೇಕು. ಇದೇ ವ್ಯಾಯಾಮ ನಾಳೆ ಮತ್ತೆ ಆ್ಯಕ್ಟಿವ್ ಆಗಿರ್ತದೆ, ಅದೇ ವ್ಯಾಯಾಮ ಮತ್ತೆ ನಾಡಿದ್ದು ಆ್ಯಕ್ಟಿವ್ ಆಗಿರ್ತದೆ. ನೀವು ತಪ್ಪಿಸ್ಕೊಂಡ್ರೆ ಬರಲ್ಲ. ಮೊದಲನೇ ದಿನ ಈಗ ಶುರು ಮಾಡ್ತೀರಿ ವ್ಯಾಯಾಮ ಅಂದರೆ ಮೊದಲು ಇವೆಲ್ಲವೂ ಅಟೆಂಡ್ ಮಾಡೋಕ್ಕೆ 1-2-3 ದಿನ, 1 ವಾರ ಬೇಕಾಗುತ್ತೆ.
ಅಜೀರ್ಣ, ಶುದ್ಧವಾದ ಮಲಬದ್ಧತೆ ಇಲ್ಲದೆ ಇರೋದು, ಒಳ್ಳೆ ನಿದ್ದೆ, ಆ್ಯಕ್ಟಿವ್ ಆಗಿರೋದು. ಇದಾದ ಮೇಲೆ ಅಲ್ಲಿಂದ ದಿನ ಮಾಡ್ಕೊತ ಹೋಗ್ಬಿಟ್ರೆ ಲೈಫ್ ಟೈಮ್ ಚೆನ್ನಾಗಿ ಆರೋಗ್ಯವಾಗಿರ್ತೀವಿ, ಏನೂ ತೊಂದರೆ ಇಲ್ಲ. ಯಾವಾಗ ಕಡಿಮೆ ವ್ಯಾಯಾಮ ಮಾಡಬೇಕು, ವ್ಯಾಯಾಮ ಮಾಡಬಾರ್ದು ಹೇಳಿದೆ ನಾನು. ಯಾವಾಗ ಕಡಿಮೆ? ಈ ಋತುಕಾಲದಲ್ಲಿ, ಸ್ತ್ರೀಯರಿಗೆ ಋತುಕಾಲದಲ್ಲಿ ವ್ಯಾಯಾಮ ಮಾಡಬಾರ್ದು ಅಷ್ಟೇ ಇಲ್ಲ, ಹಾಗಲ್ಲ. ವ್ಯಾಯಾಮ ಮಾಡಬೇಕು, ತುಂಬ ನಿಯಮಿತವಾಗಿ ಮಾಡಬೇಕು. ಕಡಿಮೆ ಪ್ರಮಾಣದಲ್ಲಿ ನಿಯಮಿತವಾಗಿ ವ್ಯಾಯಾಮವನ್ನು ಮಾಡಬೇಕು. ಮತ್ತು ಯಾವ ಸಂದರ್ಭದಲ್ಲಿ ಯಾವುದೋ ಒಂದು ಸಣ್ಣ ಒಂದು ಅಂದರೆ ನಿದ್ದೆ ಸರಿಯಾಗಿಲ್ಲ ಅಂತ ಅನಿಸಿರ್ತದೆ, ಆದರೆ ಪೂರ್ಣ ಅಲ್ಲ, ಆಗಿರ್ತದೆ, ಕೆಲಸ ಬಂದುಬಿಟ್ಟಿದೆ ಯಾವುದೋ ಒಂದು, ಈಗ ಮಾಡಬಾರ್ದು ಅಂದರೆ ಕೆಲಸ ಮಾಡಲೇಬೇಕಾದ ಅನಿವಾರ್ಯತೆಯಲ್ಲಿ ಇರ್ತೀರಿ. ಮಾಡಬಾರ್ದು ಅಂತ ನಾನು ಹೇಳಿದ್ದೀನಿ. ಹೇಗೆ ಮಾಡಬೇಕು? ಆವಾಗ ಮಿನಿಮಮ್ ಮಾಡಬೇಕು. ಏನನ್ನು ನಾವೇ ಸ್ವಂತ ಮಾಡಬೇಕು, ಅದನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು. ಸೊ ಯಾವ್ಯಾವ ಬೇಡ ಅಂತ ಹೇಳಿದ್ನೋ ಆ ಟೈಮಲ್ಲಿ ಮಾಡಬೇಕಾದ ಸಂದರ್ಭ ಬಂದಾಗ ಅದನ್ನು ನಿಯಮಿತವಾಗಿ ಕಡಿಮೆ ಪ್ರಮಾಣದಲ್ಲಿ ಈ ಟೈಮಲ್ಲಿ ಮಾಡಬೇಕು. ಮತ್ತು ಗರ್ಭಿಣಿಯರು ವ್ಯಾಯಾಮ ಮಾಡಬಾರ್ದ? ಅಗ್ರೆಸಿವ್ನೆಸ್ ಇಲ್ಲ, ಅದನ್ನು ನಿಯಮಿತವಾಗಿ ಮಾಡಬೇಕು. ಸೊ ಹೀಗೆ ಕೆಲವು ನಿಯಮಿತವಾಗಿ ಮಾಡಬೇಕು, ಕೆಲವನ್ನ ಅಗ್ರೆಸಿವ್ ಆಗಿ ಮಾಡಬೇಕು, ಕೆಲವನ್ನ ಮಾಡಬಾರ್ದು. ಈ ವ್ಯಾಯಾಮ ಒಂದನ್ನು ಚೆನ್ನಾಗಿ ಇಟ್ಕೊಂಡ್ರೆ ಇಡೀ ಆರೋಗ್ಯ, ಯಾವ ಕಾಯಿಲೆಗಳೂ ಬರಲ್ಲ. ಸರ್, ಈಗ ವ್ಯಾಯಾಮ ಅಂದ ತಕ್ಷಣ ಈಗ ಸಾಮಾನ್ಯವಾಗಿ ಈಗ ನೋಡ್ತಾ ಇದ್ದೀವಿ, ಜಿಮ್ಗೆ ಹೋಗೋದು, ಅಲ್ಲಿ ಎಕ್ಸರ್ಸೈಸ್ ಮಾಡೋದು, ಅವರು ಕ್ಯಾಲರೀಸ್ ಬರ್ನ್ ಮಾಡಬೇಕು ಅಂತ ಇಷ್ಟು ನಿಯಮಿತವಾಗಿ ಇಷ್ಟು ಅಂತ ಹೇಳ್ತಾರೆ ಸರ್. ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದು? ಈಗ ನೋಡಿ, ಜಿಮ್ ಬಗ್ಗೆ ಮನೇಲಿ ಊಟ ಮಾಡೋದಂತೆ, ಚೆನ್ನಾಗಿ ಹೋಗಿ ಅಲ್ಲಿ ಕರಗಿಸೋದಂತೆ. ಇದು ಭಾಳ ಏನು ಸಿಟಿ ಲೈಫಲ್ಲಿ ತುಂಬ ಕಂಜೆಸ್ಟ್ ಬದುಕ್ತಾ ಇದ್ದೀವಿ, ಇದೊಂದಷ್ಟು ಮಾಡ್ಬೋದು. ಅಲ್ಲೊಂದು ಸ್ವಲ್ಪ ಜಾಸ್ತಿ ಅಪಾಯಗಳೇನಿದೆ ಅಂದರೆ, ನಾವು ಲೆಕ್ಕಾಚಾರ ಮಾಡಿ ಬರ್ನ್ ಮಾಡೋಕ್ಕೆ ಹೋಗ್ತೀವಿ. ಯಾವಾಗಲೂ ಹಾಗಲ್ಲ. ವ್ಯಾಯಾಮ ಎಷ್ಟು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಡೀಟೇಲ್ ಮಾಡಲಿಲ್ಲ ಇಲ್ಲಿ. ಈ ಪ್ರಶ್ನೆ ಒಳ್ಳೆ ಪ್ರಶ್ನೆ ನಿಮಗೆ. ವ್ಯಾಯಾಮ ಎಷ್ಟು ಮಾಡಬೇಕು? ನಾನು 1 ಕಿಲೋಮೀಟ್ರ್ ನಡೀತೀನಿ, ನಾನು 5 ಕಿಲೋಮೀಟ್ರ್ ನಡೀತೀನಿ, 10 ಕಿಲೋಮೀಟ್ರ್ ನಡೀತೀನಿ ಅನ್ನೋದಾಗಲಿ, ಜಿಮ್ಮಲ್ಲಿ ನಾನು ಇಷ್ಟು ಕ್ಯಾಲರಿ ಬರ್ನ್ ಮಾಡ್ತೀನಿ ಅಂತ ಟಾರ್ಗೆಟ್ ಇಟ್ಕೊಳ್ಳೋದಾಗಲಿ, ಎರಡೂ ತಪ್ಪಾಗ್ತವೆ. ಎಷ್ಟು ಮಾಡಬೇಕು ವ್ಯಾಯಾಮ ಅಂದರೆ, ಯಾವಾಗ ಈ ಶರೀರಕ್ಕೆ ಹಣೆಯಲ್ಲಿ ಮತ್ತು ಮೂಗಿನ ಮೇಲೆ ಬೆವರು ಬಂತೋ ಅಲ್ಲಿಗೆ ರೆಸ್ಟ್ ಮಾಡಬೇಕು. ಮತ್ತು ರಿಲ್ಯಾಕ್ಸ್ ಆದರೆ ಮತ್ತೆ ಮಾಡಬೇಕು. ಸೊ ನಾವಾಗ ಒಂದು 10 ನಿಮಿಷ ವ್ಯಾಯಾಮ ಮಾಡಿದ್ಮೇಲೆ ಇಲ್ಲಿ ಬೆವರು ಬಂತು ಅಂತ ಅಂದ್ಕೊಳ್ಳಿ, ರೆಸ್ಟ್ ಮಾಡಿ, ಮತ್ತೆ ವ್ಯಾಯಾಮ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆವಾಗ 3 ನಿಮಿಷಕ್ಕೆ ಮತ್ತೆ ಬರ್ತದೆ, ಮತ್ತೆ ರೆಸ್ಟ್ ಮಾಡಿ. ನೆಕ್ಸ್ಟ್ ವ್ಯಾಯಾಮ ಮಾಡೋಕ್ಕೆ ಸ್ಟಾರ್ಟ್ 1 ನಿಮಿಷಕ್ಕೆ ಬರ್ತದೆ, ಅಲ್ಲಿಗೆ ನಿಲ್ಲಿಸಿ. ಸೊ ಬಲಂ ಅರ್ಧಶಕ್ತ್ಯಾತ್ ಅಂತ ಹೇಳ್ತಾರೆ. ಅಂದರೆ ಅರ್ಧಶಕ್ತಿ ಆಗೋವರೆಗೂ ಮಾತ್ರ ವ್ಯಾಯಾಮವನ್ನು ಮಾಡಬೇಕು ನಾವು ಅಂತ. ಬಲಂ ವ್ಯಾಯಾಮಾತ್ ಪರೀಕ್ಷಿತ್, ಬಲವನ್ನು ವ್ಯಾಯಾಮದಿಂದ ಪರೀಕ್ಷೆ ಮಾಡಬೇಕು. ಎಷ್ಟು ವ್ಯಾಯಾಮ ಮಾಡಬೇಕು? ಅರ್ಧಶಕ್ತಿ. ಹಾಗಾದರೆ ಗುರುತಿಸ್ಕೊಳ್ಳೋದು ಹೇಗೆ? ಯಾವ ಪ್ಯಾರಾಮೀಟರ್, ಕಿಲೋ ಕ್ಯಾಲರಿ ಯಾವುದೂ ಇಲ್ಲ. ಇಲ್ಲಿ ಬೆವರು ಬಂತು, ಇಲ್ಲಿ ಬಂತು ಅಂದರೆ ನೋಡಿ, ನಾನಿವತ್ತು ಸ್ವಲ್ಪ ಈ 4ರಲ್ಲಿ ವ್ಯಾಯಾಮ, ನಿದ್ದೆ ಆಗಿಲ್ವೋ, ಸ್ವಲ್ಪ ಅಜೀರ್ಣ ಇದೆ, ಸ್ವಲ್ಪ ನಿದ್ದೆ ಆಗಿಲ್ಲ, ಅಥವಾ ಸ್ವಲ್ಪ ಅಜೀರ್ಣ ಇದೆ, ಅಥವಾ ಸ್ವಲ್ಪ ಮಲ ಕ್ಲಿಯರ್ ಆಗಿಲ್ಲ, ಅಥವಾ ಸ್ವಲ್ಪ ಏನೋ ಮನಸ್ಸಿಗೆ ಸಮಾಧಾನ ಇಲ್ಲ ಅನ್ನೋಂಥ ಪರಿಸ್ಥಿತಿ ಇತ್ತು ಅಂದ್ಕೊಳ್ಳಿ. ಇವತ್ತು ವ್ಯಾಯಾಮ ಮಾಡೋಕ್ಕೋದ್ರೆ ದಿನ ನಾನು 5 ಕಿಲೋಮೀಟ್ರ್ ನಡೀತೀನಿ, ಇವತ್ತು 3 ಕಿಲೋಮೀಟ್ರಿಗೆ ಬೆವರು ಬಂದುಬಿಡ್ತದೆ. ಯಾಕೆ? ಆ ಸ್ವಲ್ಪ ಏನಿದೆ ಅಲ್ಲ, ಅದು ಒಂದು ಸ್ವಲ್ಪ ಕಮ್ಮಿ ಮಾಡುತ್ತೆ ವ್ಯಾಯಾಮನ. ಬಾಡಿನೇ ಬೆಸ್ಟ್ ಪ್ಯಾರಾಮೀಟರ್ ಅಂತ ಹೇಳೋಕ್ಕೆ ಅಷ್ಟು ಮಾಡಿಸುತ್ತೆ. ನೆಕ್ಸ್ಟ್ ಟೈಮ್ ಮತ್ತು 5 ಕಿಲೋಮೀಟ್ರಿಗೆ ಕರ್ಕೊಂಡು ಹೋಗುತ್ತೆ. ಹಾಗಾಗಿ ನಾವು ಜಿಮ್ಮಲ್ಲಿ 1 ಕಿಲೋ ಕ್ಯಾಲರಿ ಇಟ್ಕೊಂಡು ದಿನ ಎಷ್ಟು ಬರ್ನ್ ಮಾಡಬೇಕು ಅಂತ ಕ್ಯಾಲ್ಕುಲೇಷನ್ ಮಾಡಿ ಮಾಡಬಾರ್ದು. ಅದೇ ರೀತಿ ಅಲ್ಲಿ ಹೇಳ್ತಕ್ಕಂಥ ಆಹಾರಗಳಿದಾವಲ್ಲ, ಪ್ರೋಟೀನ್ ತಿನ್ನಿ ಅಂತ ಹೇಳ್ಕೊತಾರಲ್ಲ, ಅದು ಕೂಡ ಅದು ಕಷ್ಟದಾಯಕವಾದ ಆಹಾರ, ಆರೋಗ್ಯ ಕೊಡೋದಿಲ್ಲ. ಅದು ಆಯುರ್ವೇದ ವೈದ್ಯರನ್ನು ಕಂಡು ಏನು ಆಹಾರ ಮಾಡಬೇಕು ಅಂತ ಮಾಡಿ, ಜಿಮ್ಮಲ್ಲಿ ಇನ್ನೂ ಎಕ್ಸಸೈಸ್ ಜಾಸ್ತಿ ಮಾಡ್ತಾ ಹೋದರೆ ಮಸಲ್ ಟೋನಿಸಿಟಿ ಅದು ಇದು ಅಂತ ಬಂದ್ಕೊಂಡು ತೆಳ್ಳಗೇನೋ ಆದಂಗೆ ಸ್ಟಿಫಾಗಿ ಕಣ್ಣಂಗೆ ಕಾಣ್ತೀರಾ. ಒಂದು 8 ದಿನ ಬಿಟ್ಟುಬಿಟ್ರೆ 10 kg ಜಾಸ್ತಿ ಆಗಿಬಿಡ್ತೀರ. ಅದನ್ನು ಗಮನಿಸಿ ನೋಡಿದ್ದೀರಿ ಎಲ್ಲರೂ. ಈ ಥರ ಮಾಡೋವಂಥವ್ರಿಗೆ ಲಿಗಮೆಂಟ್ಗಳು ಬೇಗ ಹಾಳಾಗೋದನ್ನು ನೋಡಿದ್ದೀವಿ. ಹಾಗಾಗಿ ಜಿಮ್ಮಲ್ಲಿ ಒಂದು ಆಕ್ಸಿಜನ್ ಸಫಿಷಿಯೆಂಟಾಗಿ ಇಲ್ಲದೇ ಇರೋ ರೀತಿ, ಒಂದು ಫಿಕ್ಸಾಗಿ ನಾವು ಇಷ್ಟನ್ನು ಮಾಡಲೇಬೇಕು ಅಂತ ಮಾಡೋ ರೀತಿ, ಯಾವುದೋ ಪರ್ಟಿಕ್ಯುಲರ್ ಒಂದು ಮಸಲ್ಗೆ ನಾವು ಒತ್ತಡವನ್ನು ಹಾಕಿ ಕೆಲಸ ಮಾಡೋದು ರೀತಿ, ಈ ಎಲ್ಲ ಕಾರಣಗಳಿಂದ ಅದು ಆರೋಗ್ಯಕ್ಕೆ ಅಷ್ಟು ಸೂಕ್ತವಾಗಲ್ಲ. ಜಿಮ್ ಯಾಕ್ರಿ? ಯೋಗ ಮಾಡಿದರೆ, ಸೂರ್ಯ ನಮಸ್ಕಾರ ಮಾಡಿದರೆ ಎಲ್ಲ ಮಸಲ್ಸ್ಗಳು ಕೆಲಸ ಮಾಡುತ್ತಾ? ಸೂರ್ಯ ನಮಸ್ಕಾರದಿಂದ ಕೇವಲ ಶರೀರ ಅಲ್ಲ, ಮನಸ್ಸು ಕೂಡ ಉಲ್ಲಾಸಮಯವಾಗ್ತದೆ. ಸೊ ಸೂರ್ಯ ನಮಸ್ಕಾರ ಇಸ್ ದಿ ಬೆಸ್ಟ್ ದ್ಯಾನ್ ಜಿಮ್. ಹಾಗಾಗಿ ನಾವು ವ್ಯಾಯಾಮವನ್ನು ಯಾವುದನ್ನು ಮಾಡಬೇಕು ಅಂತ ಆಯ್ಕೆ ಮಾಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ತುಂಬ ಒಳ್ಳೆಯ ಪ್ರಶ್ನೆ. ವ್ಯಾಯಾಮವನ್ನು ನಾವು ನಿಯಮಿತವಾಗಿ ಮಾಡಬೇಕು, ಯಾವ ವ್ಯಾಯಾಮವನ್ನು ಮಾಡಬೇಕು, ಅದರಿಂದ ನಾವು ಆರೋಗ್ಯದಿಂದ ಇರೋದಕ್ಕೆ ಸಾಧ್ಯ ಅನ್ನೋದನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲೇ ಮುಗಿಸೋಣ. ಎಲ್ರಿಗೂ ಧನ್ಯವಾದಗಳು.